ವಿಪರೀತ ಶೀತದಿಂದಾಗಿ 45 ವರ್ಷದ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ. ಬೆಂಗಳೂರಿನ ಸಾಯಿ ಲೇಔಟ್ ನಿವಾಸಿಗೆ ಸ್ಟ್ರೋಕ್ ಆಗಿರುವಂಥದ್ದು. ಬಾಬು ಅನ್ನೋರಿಗೆ ಶೀತದಿಂದ ಸ್ಟ್ರೋಕ್ ಆಗಿದೆಯಂತೆ. ಬೆಂಗಳೂರಿನಲ್ಲಂತೂ ಆಲ್ಮೋಸ್ಟ್ ಒಂದು ವಾರದಿಂದಲೂ ಕೂಡ ಹೇಗಿದೆ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುವಂಥದ್ದು. ನಿರಂತರವಾಗಿ ಮಳೆ ಬರ್ತಾ ಇದೆ, ಚಳಿ ಬೇರೆ ಇರುವಂಥದ್ದು. ಅದರಲ್ಲೂ ಸಾಯಿ ಲೇಔಟ್ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಂತೂ ಮಳೆ ಬಂದರೆ ಸಾಕು ಜಲಪ್ರಳಯವೇ ಸೃಷ್ಟಿಯಾದಂತೆ. ಯಾಕೆಂದರೆ ನೀರು ನಿಂತ್ಕೊಂಡಿರುತ್ತೆ, ಗಬ್ಬು ವಾಸನೆ, ಗೊಚ್ಚೆ ನೀರೆಲ್ಲ ಮನೆಗೆ ನುಗ್ಗುತ್ತೆ, ಅಲ್ಲಿ ಹಾವು ಚೇಳುಗಳು ಕೂಡ ಬರ್ತವೆ. ಈ ಸಂದರ್ಭದಲ್ಲಿ ಬಾಬು ಅನ್ನೋಂಥವ್ರಿಗೆ ಅತಿಯಾದಂಥ ಶೀತದಿಂದಾಗಿ ಸ್ಟ್ರೋಕ್ ಆಗಿದೆ. ಬಾಬು ಅವರಿಗೆ 3 ದಿನಗಳಿಂದ ನಿರಂತರ ಶೀತ, ಮಳೆಯಿಂದಾಗಿ 3 ದಿನದಿಂದ ಬಾಬುಗೆ ಕೋಲ್ಡ್ ಆದಂಥ ಹಿನ್ನೆಲೆಯಲ್ಲಿ ವಿಪರೀತ ಶೀತದಿಂದ ಸ್ಟ್ರೋಕ್ ಅಂತ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಮಳೆ ನೀರಲ್ಲಿ ನಿಂತು ದೇಹ ತಂಪಾಗಿರುವಂಥದ್ದು, ಸೊ ಹೀಗಾಗಿ ಸ್ಟ್ರೋಕ್ ಆಗಿದೆ ಅಂತ ಅವರ ಪತ್ನಿ ವಿಜಯ ಅವರು ಹೇಳ್ತಾ ಇದ್ದಾರೆ. ಬಾಬುವಿನ ಒಂದು ಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿದೆ, ಬಲಭಾಗದ ಕಾಲು ಕೈ ನಿಷ್ಕ್ರಿಯವಾಗಿದೆ, ಮಾತು ಕೂಡ ನಿಷ್ಕ್ರಿಯವಾಗಿದೆ, ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಗಂಡನನ್ನ ಮನೆಯಲ್ಲಿಟ್ಟು ನರಕವನ್ನ ನೋಡ್ತಾ ಇದ್ದಾರೆ ಪತ್ನಿ ವಿಜಯ ಅವರು. ಈ ಶೀತದಿಂದಾಗಿ ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ನೋಡಿ. ಒಂದು ಕಡೆ ಆ ಲೇಔಟ್ನ ಜನ ಬದುಕದೇ ಕಷ್ಟ ಮಳೆ ಬಂದರೆ, ಅಂತಹ ಪರಿಸ್ಥಿತಿ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ವಿಪರೀತವಾಗಿ ಶೀತ ಆಗಿ, ಅಂದರೆ ಅಲ್ಲಿ ಹೇಗೆ ಅಂದರೆ ಮನೆಗಳಿಗೆ ನೀರು ನುಗ್ಗುತ್ತೆ ಸಾಯಿ ಲೇಔಟ್ನಲ್ಲಿ. ಮಳೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸಾಯಿ ಲೇಔಟ್ ಮುಳುಗಡೆ ಆಗಿದೆ ಅಂತ ನಾವು ತೋರಿಸ್ತಾನೆ ಇರ್ತೀವಿ. ಇನ್ನು ಒಂದು ಟ್ರಿಪ್ ಹೋಗಿ ಬರ್ತಾರೆ, ಪಿಕ್ನಿಕ್ ಥರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿ ಪಿಕ್ನಿಕ್ ಮಾಡಿಕೊಂಡು ಅಲ್ಲಿನ ಜನರ ಮಾತು ಕೇಳಿಸ್ಕೊಂಡು ಬಂದ್ಬಿಡ್ತಾರೆ. ಆದರೆ ನರಕವನ್ನು ಅನುಭವಿಸ್ತಾ ಇರುವಂಥದ್ದು ಅಲ್ಲಿನ ಜನ ನಿವಾಸಿಗಳು. ಕ್ರಿಟಿಕಲ್ ಕಂಡೀಷನ್ ಕ್ರೀಟೆ ಏನು ಮಾತಾಡಲ್ಲ ಅವರು, ಸ್ಪೀಚ್ ಇಲ್ಲ, ಸ್ಪೀಚ್ ಕಂಪ್ಲೀಟ್ ಆಗಿ ಹೋಗಿದೆ. 45 ಇಯರ್ಸ್ ಅಷ್ಟೇ. ಕೋಲ್ಡ್ ಜಾಸ್ತಿ, ಫುಲ್ ಕಾಲು ಕೈಯೆಲ್ಲ ಅವರಿಗೆ ತುಂಬಾ ಇದಾಗಿ ಥಂಡಿ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ತದೆ. ಬಲಗೈ ಪೂರ್ತಿ ವರ್ಕ್ ಆಗಲ್ಲ, ಒಂದ್ ಸೈಡ್ ಪೂರ್ತಿ ಬಲಗೈ ಬಲಗಾಲು ಮತ್ತೆ ಸ್ಪೀಚ್ ಯಾರು ಬರ್ತಾ ಇಲ್ಲ, ಮಾತು ಬರಲ್ಲ. ನೀರು ನುಗ್ಗಿದ್ದು ಫುಲ್ ಭಯ ಬಿದ್ಬಿಟ್ಟು ಎದ್ಬಿಟ್ರಿ ಸರ್ ಅವರು. ಭಯ ಐತೆ, ಯಾಕಂದ್ರೆ ಫುಲ್ ನೀರು ಬಂದ್ಬಿಡ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹಂಗಾಗಿ ತುಂಬಾ ಭಯ ಬಿದ್ಬಿಟ್ರಿ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ವೈದ್ಯರಾಗಿರುವಂಥ ಡಾಕ್ಟರ್ ಪವನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಮಳೆ ಬಂದಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ರೋಗಗಳು ಬರ್ತವೆ ಅನ್ನುವಂಥದ್ದು ಕೇಳ್ಪಟ್ಟಿದ್ವಿ. ಆದರೆ ಇಲ್ಲಿ ಅತಿಯಾಗಿ ಶೀತದಿಂದಾಗಿ ಸ್ಟ್ರೋಕ್ ಆಗಿದೆ ಅನ್ನುವಂಥ ಒಂದು ಪ್ರಕರಣದ ಬಗ್ಗೆ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ನೋಡೋದಾದ್ರೆ ಸರ್, ಅಂದರೆ ಈ ಥರದ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅಂತ? ನೋಡಿ, ಯೂಶಲಿ ಹಂಗೆ ಮಳೆ ನೀರು ನುಗ್ಗಿದಾಗ ಮನೆಯಲ್ಲೆಲ್ಲ ನೀರು ನುಗ್ಗಿರುತ್ತೆ, ಅಲ್ಲಿ ತುಂಬಾ ಅವ್ರಿಗೆ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಈಗ ಅವ್ರಿಗೆ ಮುಂಚೆ ಏನಾದ್ರು BP, ಶುಗರ್ ಅಥವಾ ಹಾರ್ಟ್ ಪ್ರಾಬ್ಲಮ್, ಅಥವಾ ಮುಂಚೆ ಏನಾದ್ರು ಲೈಟ್ ಆಗಿ ಮುಂಚೆನೆ ಸ್ಟ್ರೋಕ್ ಆಗಿದ್ದಾಗ, ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ, ಅವೆಲ್ಲ ಇನ್ನೂ ಉಲ್ಬಣಗಳು. ಸೊ BP ಸಡನ್ ಆಗಿ ರೈಸ್ ಆಗುತ್ತೆ. ಯೂಶಲಿ ಎಂತವ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಆ ಟೈಮ್. BP ಸಡನ್ ಜಾಸ್ತಿ ಆದಾಗ ಏನಾಗುತ್ತೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಈ ಕೋಲ್ಡ್ ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಆದಾಗ, ಈಗ ತುಂಬಾ ಹೊತ್ತು ನೀರಲ್ಲಿದ್ದಾಗ ಅಥವಾ ತುಂಬಾ ಕೋಲ್ಡ್ ಎಕ್ಸ್ಪೋಜರ್ ಆದಾಗ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಅಂದ್ರೆ ರಕ್ತನಾಳಗಳೆಲ್ಲ ತುಂಬಾ ಶ್ರಿಂಕ್ ಆಗ್ಬಿಡುತ್ತೆ, ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಈ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆದಾಗ ಸ್ಟ್ರೋಕ್ ಆಗೋದು ಜಾಸ್ತಿ. ನೀವು ನೋಡಿ, ತುಂಬಾ ನಮ್ಗೆ ಈ ಡಿಸೆಂಬರ್ ಚಳಿಗಾಲದಲ್ಲೇನೆ ಹಾರ್ಟ್ ಅಟ್ಯಾಕ್ಸ್ ಮತ್ತೆ ಸ್ಟ್ರೋಕ್ಗಳು ಜಾಸ್ತಿ. ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಕೋಲ್ಡ್ ಎಕ್ಸ್ಪೋಜರ್ ಆದಾಗ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಬೆಂಗಳೂರಿನಲ್ಲಿ BP, ಶುಗರು ಈ ರೀತಿಯಾಗಿ ಇದ್ದಂಥವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ಏರಿಯಾಗಳೇನಾದ್ರೂ ಮುಳುಗಡೆ ಆದಂತ ಸಂದರ್ಭದಲ್ಲಿ ನೀರು ಮನೆಗಳಿಗೆಲ್ಲ ನುಗ್ಗಿದಾಗ. ಹೌದು, ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ತಗೊಂಡಾಗ BP ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ಬೇರೆ ಕೋಮಾರ್ಬಿಡಿಟೀಸ್, ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮುಂಚೆನೆ ಎಲ್ಲೆಲ್ಲಿ ಈ ತಗ್ಗು ಪ್ರದೇಶಗಳಿರುತ್ತೆ ಅಲ್ಲೆಲ್ಲ ನೀರು ನುಗ್ಗೋದು ತುಂಬಾ ಸರ್ವೇ ಸಾಮಾನ್ಯ. ಯಾಕಂದ್ರೆ ಮಳೆ ಬಂದಾಗ ಯಾಕಂದ್ರೆ ಮೊದಲನೇ ಸಲ ನೋಡ್ತಾ ಇಲ್ಲ, ಬೆಂಗಳೂರಲ್ಲಿ ತುಂಬಾ ಕಾಮನ್. ಯಾಕಂದ್ರೆ ತುಂಬಾ ಗುಡ್ಡ ಪ್ರದೇಶಗಳು ಅಥವಾ ಎಲ್ಲಿ ಇರ್ತಾವ ಅಲ್ಲಿ ಸೊ ತಗ್ಗು ಪ್ರದೇಶ ಇದ್ದೇ ಇರುತ್ತೆ. ಸೊ ಆ ತಗ್ಗು ಪ್ರದೇಶಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಎಲ್ಲಿ ತುಂಬಾ ಕೆಳಗಡೆ ಈ ಪಾರ್ಕಿಂಗ್ ಏರಿಯಾಗಳು, ಸೊ ಅಲ್ಲೆಲ್ಲ ನೀರು ನುಗ್ಗುತ್ತೆ. ಸೊ ಅಂತವ್ರು ಮೊದಲೇ ಅದಕ್ಕೆ ರೆಡಿ ಆಗಿರ್ಬೇಕು. ಅಂದ್ರೆ ತುಂಬಾ ಸ್ಟ್ರೆಸ್ ಟೆನ್ಷನ್ ತಗೊಳ್ಳದೆ ಅದಕ್ಕೆ ಏನ್ ಬೇಕೋ ಮುಂಚೆನೆ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಾಂದ್ರೆ ತಗೊಂಡಾಗ ಏನಾಗುತ್ತೆ, BP ಶೂಟಪ್ ಆಗುತ್ತೆ, ಮತ್ತೆ ಸ್ಟ್ರೋಕ್ ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು ಆಗುತ್ತೆ. ಯಾಕಂದ್ರೆ ಒಂದ್ಸಲ ಅದಾದ್ಮೇಲೆ ಈಗ ಇದೇ ಕೇಸಲ್ಲಿ ನೋಡಿದ್ರೆ ಈಗ ಅದು ಆಲ್ಮೋಸ್ಟ್ ಅವ್ರಿಗೆ ಲೈಫ್ ಲಾಂಗ್ ಹಂಗೆ ಇರುತ್ತೆ. ರಿಕವರಿ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಎಷ್ಟು ಸ್ಟ್ರೋಕ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ರಿವರ್ಸ್ ಆಗ್ಬೋದು, ಕೆಲವ್ರು ರಿವರ್ಸ್ ಆಗದೇನೆ ಇರ್ಬೋದು. ಸೊ ಪರ್ಮನೆಂಟ್ ಆಗಿ ಅವ್ರಿಗೆ ಕೈಕಾಲು ಸ್ವಾಧೀನ ಇಲ್ಲದೆ ಕಂಪ್ಲೀಟ್ ಆಗಿ ಲೈಫ್ ಲಾಂಗ್ ಬೆಡ್ ಮೇಲೆ ಇರುವಂತ ಚಾನ್ಸಸ್ ಇರುತ್ತೆ. ಸರ್, ಇಲ್ಲಿ ಬೆಂಗಳೂರಲ್ಲಾದರೂ ಈ ರೀತಿಯ ವರ್ಷಕ್ಕೆ 1-3 ಸಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಈ ಥರ ಮೊದಲ ಬಾರಿಗೆ ಈ ಪ್ರಕರಣಗಳನ್ನು ನೋಡ್ತಾ ಇರುವಂಥದ್ದು. ಆದರೆ ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಂತೂ ಯಾವಾಗಲೂ ನಿರಂತರವಾಗಿ ಮಳೆ ಬರ್ತಾ ಇರುತ್ತೆ, ಅಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ತಾ ಇರುತ್ತೆ. ಅವ್ರುಗಳಾಗಾದರೆ ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ?
ಈ ಮಲೆನಾಡು ಪ್ರದೇಶದಲ್ಲೆಲ್ಲ ಏನಾಗುತ್ತೆ, ಯೂಶಲಿ ನಮ್ಮ ತರ ಜಾಸ್ತಿ ಮನೆಗಳಿರೋದಿಲ್ಲ. ಆಮೇಲೆ ಈ ತಗ್ಗು ಪ್ರದೇಶದಲ್ಲಿ ಜಾಸ್ತಿ ಮನೆ ಕಟ್ಕೊಳ್ಳೋದಿಲ್ಲ. ನೀವು ನೋಡಿ ಮಲೆನಾಡಲ್ಲಿ ಎಲ್ಲಾದ್ರೂ ಬೆಟ್ಟದ ಮೇಲೆ ಮನೆ ಕಟ್ಟಿರ್ತಾರೆ. ಸೊ ಅಲ್ಲಿ ಯೂಶಲಿ ಮನೆಗಳಲ್ಲಿ ನೀರು ತುಂಬಿಕೊಂಡು ಮನೆ ಒಳಗಡೆ ನೀರ್ ನುಗ್ಗಿ ನೀರ್ ನಿಂತು ನಮ್ಮ ತರ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಅಲ್ಲಿ ಗುಡ್ಡ ಕುಸಿತ ಆಗಂತದ್ದು ಅಥವಾ ಮನೆ ಎಲ್ಲ ಚಾವಣಿ ಕುಸಿಯೋದು ಆ ತರ ಬೇರೆ ಪ್ರಾಬ್ಲಮ್ಗಳು ಬರುತ್ತೆ. ಬಟ್ ಅಲ್ಲಿ ಕೂಡ ಆತರ ಏನಾದ್ರು ತಗ್ಗು ಪ್ರದೇಶದಲ್ಲಿ ಇದ್ರೆ ಅವರು ಎಲ್ಲಿ ನೀರ್ ನಿಂತ್ಕೊಳ್ಳೋದು ಆ ತರ ಇದ್ದಾಗ ಆದಷ್ಟು ಅದಕ್ಕೆ ಏನ್ ಬೇಕೋ ಮುಂಚೆನೆ ವ್ಯವಸ್ಥೆ ಮಾಡ್ಕೋಬೇಕು. ಇನ್ ಕೇಸ್ ಏನಾರ ಬಂದಾಗ ಧೈರ್ಯವಾಗಿ ಎದುರಿಸ್ಬೇಕು. ತುಂಬಾ ಈಗ ಸ್ಟ್ರೆಸ್ ಟೆನ್ಷನ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ತರ ಬರುತ್ತೆ ಅಂತ. ಸೊ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ತಗೊಂಡಾಗ BP ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ, ಬೇರೆ ತೊಂದರೆಗಳಾಗುತ್ತೆ. ಓಕೆ ಓಕೆ, ಧನ್ಯವಾದ ಡಾಕ್ಟರ್ ಪವನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಕರ್ನಾಟಕದಿಂದ ಆಂಧ್ರಕ್ಕೆ 4 ಕುಮ್ಕಿ ಆನೆಗಳನ್ನ ಕೊಡಲಾಗಿದೆ. ವಿಧಾನಸೌಧ ಆವರಣದಿಂದ ಹಸ್ತಾಂತರ ಮಾಡಲಾಗಿರುವಂಥದ್ದು. DCM ಪವನ್ ಕಲ್ಯಾಣ್ಗೆ ಆನೆಗಳನ್ನ ಹಸ್ತಾಂತರ ಮಾಡಲಾಗಿದೆ. ಕಾಡಾನೆಗಳನ್ನ ಹಿಡಿಲಿಕ್ಕೆ ಆನೆಗಳ ಹಸ್ತಾಂತರ ಮಾಡಲಾಗಿರುವಂಥದ್ದು. ಈ ಹಿಂದೆ ಅವರು ಒಂದ್ಸಲಿ ಬಂದಿದ್ರು, 3-4 ತಿಂಗಳ ಹಿಂದೆ ಬಂದು ಅರಣ್ಯ ಸಚಿವರನ್ನ ಭೇಟಿಯಾಗಿ ನಮ್ಗೆ ಈ ರೀತಿಯಾಗಿ ಆನೆಗಳು ಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ರು. ಅವಾಗ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಆ ಕೆಲಸ ಇವಾಗ ಆಗಿದೆ, ಆನೆಗಳನ್ನ ಹಸ್ತಾಂತರ ಮಾಡಲಾಗಿದೆ. Honorable Deputy Chief Minister of Andhra Pradesh, Shri Pawan Kalyan Garu, who is here with us.